ಹಲೋ ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ನಮಸ್ಕಾರ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಮೈಸೂರಿಗೆ ಹೋಗ್ತಾ ಇದ್ವಿ. ಮೈಸೂರಲ್ಲಿ ತುಂಬಾ ಕೆಲಸಗಳಿತ್ತು, ಮತ್ತೆ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದು ಕೂಡ ಇತ್ತು. ಹಾಗಾಗಿ ಮೈಸೂರಿಗೆ ಅಂತೇಳಿ ಹೋಗ್ತಾ ಇದ್ವಿ. ಇವತ್ತಿನ ವಿಡಿಯೋದಲ್ಲಿ ಏನೇನ್ ಶಾಪಿಂಗ್ ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ ಮುಂದೆ ಹಂಚ್ಕೊಂತೀನಿ. ಮತ್ತೆ ಹಾಗೆ ಫಸ್ಟ್ ನಾನು ಮೈಸೂರಿಗೆ ಬಂದೆ ಅಂದ್ರೆ ನಾನು ರಾಯರ ಮಠಕ್ಕೆ ಹೋಗ್ದೆ ಅಂತೂ ಇರಲ್ಲ. ಅವತ್ತು ರಾಯರ ಮಠಕ್ಕೆ ಅಂತೇಳಿ ಫಸ್ಟ್ ರಾಯರ ಮಠಕ್ಕೆ ಹೋದ್ವಿ. ಬೆಳಗ್ಗೆ ಹೊರಟಿದ್ವಲ್ಲ, ಅಂದ್ರೆ ಬೇಗನೆ ಹೊರಟಿದ್ರಿಂದ ತಕ್ಷಣ ಫಸ್ಟ್ ರಾಯರ ಮಠಕ್ಕೆ ಹೋಗಿ ಆಮೇಲೆ ಬೇರೆ ಕಡೆಗೆ ಹೋಗೋಣ ಅಂತೇಳಿ ಫಸ್ಟ್ ರಾಯರ ಮಠಕ್ಕೆ ಹೋದ್ವಿ. ಅಲ್ಲಿ ಯಾರೋ ಹೋಮ ಕೂಡ ಮಾಡಿಸ್ತಾ ಇದ್ರು, ಹಾಗೆ ಒಂದು ಕ್ಲಿಪ್ಪಿಂಗ್ ನ ತಗೊಂಡೆ ಅಷ್ಟೇನೇನೆ. ಮತ್ತೆ ರಾಯರ ದರ್ಶನ ಕೂಡ ಆಯ್ತು. ಇದು ಮೈಸೂರಲ್ಲಿ ಸುಬ್ರಾಯನ್ ಕೆರೆ ಅಂತ ಬರುತ್ತೆ, ಅಲ್ಲಿರ್ತಕ್ಕಂಥ ರಾಯರ ಮಠಕ್ಕೆ ನಾನು ಯಾವಾಗ್ಲೂ ಹೋಗ್ತಾ ಇರ್ತೀನಿ. ಮೈಸೂರಿಗೆ ಹೋದೆ ಅಂದ್ರೆ ರಾಯರ ಮಠಕ್ಕೆ ಹೋಗದೆ ಬರೋದಿಕ್ಕಾಗಲ್ಲ, ಯಾಕಂದ್ರೆ ನಮ್ಮೂರಲ್ಲಿ ರಾಯರ ಮಠ ಇಲ್ಲ. ಹಾಗಾಗಿನೇ ಮೈಸೂರಿಗೆ ಹೋದಾಗ್ಲೆ ನಾನು ರಾಯರ ಮಠಕ್ಕೆ ಹೋಗೋದಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೂ ಕೂಡ ರಾಯರ ದರ್ಶನ ಸಿಗ್ಲಿ ಮತ್ತೆ ರಾಯರ ಅನುಗ್ರಹ ಸಿಗ್ಲಿ ಅಂತೇಳಿ ನಿಮ್ಗೂ ಕೂಡ ಈ ಕ್ಲಿಪ್ಪಿಂಗ್ಸ್ ಆಡ್ ಮಾಡಿರ್ತೀನಿ. ಅಲ್ಲಿಂದ ನಾವು ಸೀದಾ ಹೋಗಿದ್ದು ಹಾಸ್ಪಿಟಲ್ಗೆ. ಕಣ್ಣು ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು, ಮತ್ತೆ ಯಾವ್ದೋ ಒಂದು ಚೆಕಪ್ ಆಗ್ಬೇಕಾಗಿತ್ತು. ಹಾಗಾಗಿ ಫಸ್ಟ್ ಹೋಗಿದ್ದು ಹೈ ಹಾಸ್ಪಿಟಲ್ಗೆ ಅಂತೇಳಿ ಅಲ್ಲಿ ಹೋದ್ವಿ. ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ನರ್ಸರಿಗೆ. ನರ್ಸರಿನಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ, ಏನೇನ್ ತಗೊಂಡ್ವಿ, ನಾನೇನ್ ತಗೊಂಡೆ, ನನ್ನ ಫ್ರೆಂಡ್ ಏನ್ ತಗೊಂಡ್ಲು ಅಂತೇಳಿ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ನೋಡಿ, ಎಲ್ಲಾ ತರದ ಗಿಡಗಳು ಕೂಡ ಇದೆ, ರೇಟು ಕೂಡ ಹಾಗೆ ಇದೆ. ಹಾಗಾಗಿ ನಾವು ಹೋಗಿದ್ದು ನಿಂಬೆ ಹಣ್ಣಿನ ಗಿಡ ಮತ್ತೆ ಏನೇನೋ ತಗೋಬೇಕು, ಫ್ರೂಟ್ಸ್ ಗಿಡಗಳು ಮತ್ತೆ ಸಂಪಿಗೆ ಗಿಡ ತಗೋಬೇಕು ಅಂತ ಹೋಗಿದ್ವಿ. ಬಟ್ ಪ್ರೈಸ್ ಅನ್ನ ನೋಡಿ ನಮ್ಗೆ ಶಾಕ್ ಆಯ್ತು. ಇಷ್ಟೊಂದ್ ಪ್ರೈಸ್ ಇದೆಯಲ್ಲ ನಿಂಬೆಹಣ್ಣಿನ ಗಿಡಕ್ಕೆ ಎಲ್ಲದಕ್ಕೂ ಅಂತ ಅನ್ಬಿಟ್ಟು ನಾವು ತಗೋಬೇಕಂತ ಹೋಗಿದ್ದೆ ಒಂದು, ಆದ್ರೆ ಅಲ್ಲಿ ಶಾಪಿಂಗ್ ಮಾಡಿದ್ದೆ ಒಂದು. ಎಲ್ಲಾ ಶಾಪಿಂಗ್ ಮಾಡ್ಕೊಂಡು ನಾನ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬರೋ ಅಷ್ಟ್ರೊಳಗಡೆ ನಮ್ಮ ಹಸ್ಬೆಂಡು ಎಲ್ಲ ತೆಗ್ದು ನೋಡಿ, ವಿಡಿಯೋ ಮಾಡೋ ಅಷ್ಟ್ರೊಳಗಡೆನೆ ಪ್ರತಿಯೊಂದನ್ನು ಕಾರಿಗೆ ತುಂಬಿ ರೆಡಿ ಮಾಡಿ ಇಟ್ಟಿದ್ರು. ಇಷ್ಟೇನಾ, ಇನ್ನು ಇಲ್ವಾ, ಬೇಕಾದ್ರೆ ಜಾಗ ಇದೆ ನೋಡಿ ಇನ್ನು ತುಂಬಿಸ್ಬಿಡೋಣ ಅತ್ತೆಗೆ ಅಂದ್ಬಿಟ್ಟು ರೇಗಿಸ್ತಾ ಇದ್ರು. ಅಂದ್ರೆ ಅಷ್ಟೊಂದು ತಗೊಂಡಿದ್ರು ಸಮಾಧಾನ ಆಗದೆ ಇನ್ನು ಹುಡುಕ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು, ಬೇಕಾದ್ರೆ ಇನ್ನು ಜಾಗ ಇದೆ ನೋಡಿ ಇನ್ನು ಇಡ್ಬೋದು, ಇನ್ನು ಏನಾದ್ರು ತಗೊಳ್ಳೋದಿದ್ರೆ ತಗೊಳ್ಳಿ ಅನ್ಬಿಟ್ಟು ರೇಗಿಸ್ತಾ ಇದ್ರು. ಮತ್ತೆ ನಾವೇನು ಮಾತಾಡ್ಲಿಲ್ಲ, ಸಾಕು ಇಷ್ಟೇ ಅಂತೇಳಿ ಮತ್ತೆ ಇನ್ನೊಂದ್ಸಲ ಬರೋಣ, ಮತ್ತೆ ಇದೆಲ್ಲ ರೀಪಾರ್ಟ್ ಮಾಡೋ ಅಷ್ಟ್ರೊಳಗಡೆನೆ ಕೆಲಸ ಹಿಡಿಯುತ್ತೆ ಅಂತೇಳಿ ಮತ್ತೆ ಹಾಗೆ ಎಲ್ಲ ನಿಮ್ಗೂ ಕೂಡ ಇಷ್ಟ ಆಗತ್ತಲ್ವಾ ನರ್ಸರಿ ವಿಸಿಟ್. ನರ್ಸರಿಗೆ ಹೋಯ್ತು ಅಂದ್ರೆ ಎಲ್ರಿಗೂ ಗಿಡ ಮರ ಹೂವು ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ. ನೋಡಿ, ಸೇವಂತಿ ಗಿಡಗಳಂತೂ ವೆರೈಟಿ ಆಫ್ ಸೇವಂತಿ ಗಿಡಗಳಿತ್ತು. ನೋಡಿ ಎಷ್ಟು ಕಲರ್ಸ್ ಇದೆ ಅಂತೇಳಿ, ಇನ್ನ ತುಂಬಾ ಮಗ್ಗುಗಳು ಕೂಡ ಇತ್ತು. ಹಾಗೆ ನೀರ್ ಸೋನೆ ಗಿಡಗಳು ಇರ್ಬೋದು, ದಾಸವಾಳ ಇರ್ಬೋದು, ಮತ್ತೆ ತುಂಬಾ ವೆರೈಟಿ ಆಫ್ ಇತ್ತು. ಮತ್ತೆ ಕೆಲವೊಂದು ಸೇವಂತಿ ಗಿಡಗಳು ಈ ದಸರಾ ಟೈಮ್ ನಲ್ಲಿ ಇಟ್ಕೊಂಡಿದ್ರಿಂದ ಅವು ಕೂಡ ಎಲ್ಲ ಸ್ವಲ್ಪ ಹಾಳಾಗ್ತಾ ಇತ್ತು, ಒಣಗ್ದಂಗ್ ಕೂಡ ಆಗಿತ್ತು. ಕೆಲವೊಂದು ಸೇವಂತಿ ಅಂತೂ ಇನ್ನೂ ಮೊಗ್ಗುಗಳಾಗಿತ್ತು. ಹಾಗೆ ಇಲ್ಲಿ ಪ್ಲಾಸ್ಟಿಕ್ ಪಾಟ್ ಇರ್ಬೋದು, ಸೆರಾಮಿಕ್ ಪಾಟ್ಗಳಿರ್ಬೋದು, ಪುಟಾಣಿಯಿಂದ ದೊಡ್ಡದ್ವರ್ಗುನು ಸೆರಾಮಿಕ್ ಪಾಟ್ಗಳಿತ್ತು. ನೀವು ನೋಡ್ತಾ ಇದ್ದೀರಲ್ಲ, ಇವಾಗ ಹೊರಗಡೆನೆ ಇಟ್ಟಿದ್ದಾರೆ, ಮತ್ತೆ ಒಳಗಡೆ ಕೂಡ ಒಂದ್ ರೂಮ್ ಪೂರ್ತಿ ಈ ತರ ಪಾಟ್ಗಳನ್ನ ಇಟ್ಟಿದ್ದಾರೆ. ಆ ಸೈಜ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಇಂದನೂ ಸಿಗುತ್ತೆ. ಹ್ಯಾಂಗಿಂಗ್ ಪಾಟ್ ಇರ್ಬೋದು ಅಥವಾ ತುಳಸಿ ಕಟ್ಟೆ ಇರ್ಬೋದು, ಅದು ಪ್ಲಾಸ್ಟಿಕ್ ಅಲ್ಲಿ ಬೇಕಾ ಸೆರಾಮಿಕ್ ಅಲ್ಲಿ ಬೇಕಾ ಅದು ಕೂಡ ಸಿಗುತ್ತೆ. ಹಾಗೆ ನೀವು ಸೊಪ್ಪು ಇದನ್ನೆಲ್ಲ ಹಾಕೋದಿಕ್ಕೆ ಜಾಗ ಇಲ್ಲದೆ ಇದ್ದಾಗ ಟ್ರೇ ಟೈಪ್ ಅಲ್ಲಿ ಇರುತ್ತೆ ನೋಡಿ, ಅದು ಕೂಡ ಸಿಗುತ್ತೆ, ಅದು ಕೂಡ ಇತ್ತು. ನಾನು ಆಮೇಲೆ ಪಾಟ್ ಕೆಳಗಡೆ ಇಡುವಂತ ಪ್ಲೇಟ್ಗಳು ಕೂಡ ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ವರ್ಗೂ ಇತ್ತು. ನೋಡಿ ಈ ತರ ಇದೆ. ಇದು ಸೊಪ್ಪು ಕೂಡ ಹಾಕೋಬಹುದು, ಮೂಲಂಗಿ, ಗೆಡ್ಡೆಕೋಸು ಆ ತರದನ್ನು ಕೂಡ ಎಲ್ಲ ಹಾಕೋಬಹುದು, ಕ್ಯಾರೆಟ್ ಕೂಡ ಎಲ್ಲ ಬೆಳಿಬಹುದು. ಇದೆಲ್ಲ ಫುಲ್ ಪ್ಲಾಸ್ಟಿಕ್ ಪಾಟ್ಗಳನ್ನೇ ಈ ರೂಮಲ್ಲಿ ಇರೋದು. ಹ್ಯಾಂಗಿಂಗ್ ಪಾಟ್ಗಳು ಕೂಡ ತುಂಬಾ ಅಂದ್ರೆ ತುಂಬಾನೇ ಇತ್ತು. ಆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನಿಸ್ತಾ ಇತ್ತು. ಇದು ಪ್ಲಾಸ್ಟಿಕ್ ಪಾಟ ಸೆರಾಮಿಕ್ ಪಾಟ ಅನ್ನೋ ರೀತಿನೆಲ್ಲ ಇತ್ತು. ನೋಡಿ, ಇದು ಹೊರಗಡೆ ಇರೋದೆಲ್ಲ ಫುಲ್ಲು ಸೆರಾಮಿಕ್ ಪಾಟ್ಗಳು. ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಸೆರಾಮಿಕ್ ಪಾಟ್ಗಳು ಯಾವ್ದು ರೇಟ್ ಕೇಳೋದಿಕ್ ಹೋಗ್ಲಿಲ್ಲ, ಯಾಕಂದ್ರೆ ನಮ್ಮ ಮನೇಲಿ ಪಪಿಗಳು ಇರೋದ್ರಿಂದ ಸೆರಾಮಿಕ್ ಪಾಟು ನಾನು ಅಷ್ಟು ಆಸೆ ಪಡಲ್ಲ. ಆಸೆ ಇದ್ರೂ ಕೂಡ ತಗೊಳಕ್ ಆಗಲ್ಲ, ಯಾಕಂದ್ರೆ ಇವರು ಹೊಡೆದಾಕ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ನಾನು ಸೆರಾಮಿಕ್ ಪಾಟ್ಗಳನ್ನ ಇಷ್ಟಪಡ್ಲಿಲ್ಲ, ನೋಡೋದಿಕ್ಕಾಗ್ಲಿ ತಗೊಳೋದಿಕ್ಕಾಗ್ಲಿ ನಾನು ಇಷ್ಟಪಡ್ಲಿಲ್ಲ. ಮತ್ತೆ ಗೊಬ್ಬರಗಳಿರ್ಬೋದು, ಸೀಡ್ಸ್ ಗಳಿರ್ಬೋದು, ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಯಾವ್ದು ಸಿಗುತ್ತೆ ಯಾವ್ದು ಸಿಗಲ್ಲ ಅನ್ನಲ್ಲ, ಪ್ರತಿಯೊಂದು ಬರ್ತಾ ಇರುತ್ತೆ ಮತ್ತೆ ಹಾಗೆ ಹೋಗ್ತಾ ಇರುತ್ತೆ. ನಾವು ಇಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ತಗೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಊಟಕ್ಕೆ ಅಂತೇಳಿ ಹೊರಟ್ವಿ. ಆಲ್ರೆಡಿ ಆಗ್ಲೇ ಟೈಮ್ ಆಗಿತ್ತು, ಹಾಗಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗ್ತಾ ಇದ್ವಿ ನೋಡಿ. ಮತ್ತೆ ಅಲ್ಲಿ ಹಸ್ಬೆಂಡ್ ಕೌಂಟರ್ ಅಲ್ಲಿ ಊಟ ತಗೊಂತಾ ಇದ್ರು. ಇದು ಸೆಲ್ಫ್ ಸಿಸ್ಟಮ್ ಇತ್ತು,
ಹಾಗಾಗಿ ಅವರೇ ಊಟ ತಗೊಂಡ್ ಬಂದ್ರು. ನಾನು ಎಲ್ಲೇ ಹೋದ್ರು ಮನೆಯಿಂದಾನೇ ನೀರ್ ತಗೊಂಡ್ ಹೋಗ್ತೀನಿ, ನಿಮ್ಗೆ ಗೊತ್ತಿದೆ. ನಾನು ಮತ್ತೆ ನನ್ನ ಹಸ್ಬೆಂಡ್ ಊಟ ತಗೊಂಡ್ವಿ. ಬಟ್ ನನ್ನ ಫ್ರೆಂಡು ಮೊಸರನ್ನ ಅಷ್ಟೇ ಸಾಕು, ನನ್ಗೆ ಬೇರೆ ಏನು ಬೇಡ ಅಂತೇಳಿ ಅವಳು ಮೊಸರನ್ನ ಅಷ್ಟೇ ತಗೊಂಡ್ಲು. ಅಲ್ಲಿಂದ ಊಟ ಮಾಡ್ಕೊಂಡು ಮತ್ತೆ ನಾವು ನೆಕ್ಸ್ಟ್ ಇನ್ನೊಂದು ನರ್ಸರಿಗೆ ಅಂತೇಳಿ ಬಂದ್ವಿ. ನಮ್ಮೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ರೋಡ್ ಸೈಡ್ ಅಲ್ಲೇ ಇದು ನರ್ಸರಿ ಇದೆ. ಹಾಗಾಗಿ ಅಲ್ಲಿ ಈ ಕಡೆಯಿಂದ ಹೋಗ್ಬೇಕಾದ್ರೇನೆ ನೋಡ್ಕೊಂಡು ಹೋಗಿದ್ವಿ, ನೋಡೋಣ ಅಂತ ಹೇಳ್ಬಿಟ್ಟು. ಮತ್ತೆ ಅಲ್ಲಿಂದ ನಾವು ಬರ್ತಾ ಮತ್ತೆ ಇಲ್ಲಿ ನರ್ಸರಿ ಹೇಗಿದೆ, ಏನ್ ತಗೋಬಹುದು, ಮತ್ತೆ ಏನು ಅಂದ್ರೆ ಹೊಸದಾಗಿ ಹೋಗಿದ್ರಿಂದ ಇಲ್ಲಿ ನಮ್ಗೆ ಬೇಕಾಗಿರೋದು ಏನಾದ್ರೂ ಸಿಗುತ್ತಾ ಅಂತೇಳಿ ಹೋಗಿದ್ವಿ. ಇಲ್ಲಿ ನನ್ನ ಫ್ರೆಂಡಿಗೆ ಸಂಪಿಗೆ ಗಿಡ ಬೇಕಾಗಿತ್ತು, ಮತ್ತೆ ರೇಟ್ ಕೂಡ ಪರವಾಗಿಲ್ಲ ಅಂತೇಳಿ ಅನ್ನಿಸ್ತು, ರೀಸನಬಲ್ ಇದೆ ಅಂತ ಅನಿಸ್ತು. ಬಟ್ ಮೈಸೂರಿಗೆ ಹೋಲಿಸ್ಕೊಂಡಾಗ ಇಲ್ಲಿ ಪ್ರತಿಯೊಂದು ಗಿಡಗಳು ಕೂಡ ರೀಸನಬಲ್ ಆಗಿದೆ ಅಂತ ಹೇಳಿ ಅನ್ನಿಸ್ತು. ಬಟ್ ಆಲ್ರೆಡಿ ನಾವು ಶಾಪಿಂಗ್ ಮಾಡಿರೋದ್ರಿಂದ ನಮ್ಗೆ ಅಲ್ಲಿ ಶಾಪಿಂಗ್ ಮಾಡ್ಬೇಕಾದ್ರೆ ಮರ್ತೆ ಹೋಯ್ತು, ಇಲ್ಲಿ ಹೋಗ್ತೀವಿ ಅನ್ನೋದು ನಮ್ಗೆ ನೆನಪೇ ಬರ್ಲಿಲ್ಲ. ಮತ್ತೆ ರೋಡಲ್ಲಿ ಬರ್ಬೇಕಾದ್ರೆ ಅಷ್ಟೇ ಮತ್ತೆ ನೆನ್ಪು ಮಾಡ್ಕೊಂಡಿದ್ದು. ಹಾಗಾಗಿ ಹಸ್ಬೆಂಡ್ ಹೇಳಿದ್ವಿ, ಸರಿ ಆಯ್ತು ಅಂದ್ಬಿಟ್ಟು ಗಾಡಿ ನಿಲ್ಸಿದ್ರು. ನಾನು ನನ್ನ ಫ್ರೆಂಡ್ ಇಬ್ರು ಹೋಗಿ ಮತ್ತೆ ಶಾಪಿಂಗ್ ಮಾಡಿದ್ವಿ. ಮತ್ತೆ ಪರವಾಗಿಲ್ಲ, ಇವಾಗ ಹೊಸದಾಗಿ ಮಾಡಿದ್ದಾರೆ ಅನ್ಸುತ್ತೆ. ಹಾಗಾಗಿ ಗಿಡಗಳು ಕೂಡ ಚೆನ್ನಾಗಿದೆ. ಮತ್ತೆ ಕೆಲವೊಂದು ಗಿಡಗಳು ತುಂಬಾ ಹುಳ ಉಡ್ದ್ಬಿಟ್ಟಿತ್ತು. ಪರವಾಗಿಲ್ಲ, ಅಂದ್ರೆ ಮೇಂಟೈನು ಇನ್ನ ಮಾಡಿದ್ರೆ ಚೆನ್ನಾಗ್ ಆಗತ್ತೆ. ಅಷ್ಟೊಂದು ಇವರು ಮೇಂಟೈನ್ ಮಾಡಿಲ್ಲ ಅನಿಸ್ತು. ಅಂದ್ರೆ ಫ್ರೂಟ್ಸ್ ಗಿಡಗಳಿಗೆ ಸ್ವಲ್ಪ ಕೆಲವೊಂದು ಮೇಂಟೈನ್ ಮಾಡಿಲ್ಲ ಅನಿಸ್ತು. ಮತ್ತೆ ಇಲ್ಲಿ ರೋಸ್ ಗಿಡಗಳು ಕೂಡ ತುಂಬಾ ಹೆಲ್ದಿ ಆಗಿತ್ತು, ಚೆನ್ನಾಗಿತ್ತು. ಹಾಗಾಗಿ ಬರೇ ನೋಡಿದ್ವಿ ನಾನು ನನ್ನ ಫ್ರೆಂಡ್ ಇಬ್ರು. ಮತ್ತೆ ಅವಳು ಸಂಪಿಗೆ ಗಿಡ ಬೇಕಿತ್ತು ಅಂತ ಹೇಳಿದ್ವು, ಮತ್ತೆ ನಂದಿ ಬಟ್ಲು ಏನೋ ಬೇಕಿತ್ತು ಅಂತೇಳಿ ಅವಳು ಬೇಕಾಗಿರೋದನ್ನ ಮತ್ತೆ ಇಲ್ಲಿ ಕೂಡ ಅವಳು ಶಾಪಿಂಗ್ ಕೂಡ ಮಾಡಿದ್ಲು. ಇಲ್ಲೂ ಕೂಡ ಪಲಾವ್ ಎಲೆ ಇರ್ಬೋದು, ತುಂಬಾ ಗಿಡಗಳು, ವೆರೈಟಿ ಆಫ್ ದಾಸವಾಳ ಇರ್ಬೋದು, ಗುಲಾಬಿ ಇರ್ಬೋದು, ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿತ್ತು. ಬಟ್ ಏನ್ ಮಾಡ್ತೀರಾ, ಆಲ್ರೆಡಿ ನಾನು ತಗೊಂಡ್ಬಿಟ್ಟಿರೋದ್ರಿಂದ ಇಲ್ಲಿ ಶಾಪಿಂಗ್ ಮಾಡಕ್ ಹೋಗ್ಲಿಲ್ಲ ನಾನು. ನನ್ನ ಫ್ರೆಂಡ್ ಸ್ವಲ್ಪ ಶಾಪಿಂಗ್ ಮಾಡಿದ್ಲು. ತುಂಬಾ ಗಿಡಗಳಿದೆ, ವೆರೈಟಿ, ಎಷ್ಟೊಂದು ಗಿಡಗಳು ನೋಡದೆ ಇರುವಂತ ಗಿಡಗಳು ಕೂಡ ಇಲ್ಲಿತ್ತು. ಅದು ಕೆಲವೊಂದು ಹೆಸರುಗಳು ಕೂಡ ಗೊತ್ತಿರ್ಲಿಲ್ಲ. ಬಟ್ ನಾನು ಅಲ್ಲಿ ಅವ್ರನ್ನ ಕೇಳಿದಕ್ಕೆ ಅವರು ಕೂಡ ನನ್ಗೆ ಗೊತ್ತಿಲ್ಲ ಕಣಮ್ಮ, ನಾವಿಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಅನ್ಬಿಟ್ಟು. ಲೇಡೀಸ್ ಇದಾರೆ ಇಲ್ಲಿ ಕೆಲ್ಸದವರು, ಹಾಗಾಗಿ ಅವ್ರು ಆ ರೀತಿಯಾಗಿ ಹೇಳಿದ್ರು. ಮತ್ತೆ ಗುಲಾಬಿ ಗಿಡಗಳಂತೂ ತುಂಬಾ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಮೇಂಟೆನೆನ್ಸ್ ಕಡಿಮೆ ಇತ್ತು. ಹಾಗಾಗಿ ನೋಡ್ಕೊಂಡು ನೋಡಿ, ಇದೊಂದು ನಾನು ಫ್ಯಾಷನ್ ಫ್ರೂಟ್ಸ್ ಅನ್ಕೊಂಡೆ, ಇಲ್ಲ ಇದು ಶೋ ಫ್ಲವರ್ಸ್ ಅಂತ ಅನ್ಬಿಟ್ಟು ಹೇಳಿದ್ರು. ನನ್ಗೆ ಫ್ಯಾಷನ್ ಫ್ರೂಟ್ಸ್ ಗಿಡ ಬೇಕಿತ್ತು ಒಬ್ಬರಿಗೆ ಗಿಫ್ಟ್ ಮಾಡೋದಕ್ಕೆ, ಹಾಗಾಗಿ ಕೇಳಿದೆ. ಇಲ್ಲ, ಅದು ಶೋ ಫ್ಲವರ್ಸ್ ಅಂತ ಅಂದ್ರು. ಇದು ಯಾವ ಗಿಡ ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮ್ಗೆ. ನೋಡಿ ಇದು ಯಾವ ಗಿಡ ಅಂತೇಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರಲ್ಲೆಲ್ಲ ತುಂಬಾ ಫೇಮಸ್ ಆಗಿದೆ. ಹಾಂದಿವೆ ಬರ್ತಾ ಅಲ್ಲಿ ಒಂದು ಗೋಡನ್ ಇದೆ, ಆ ಗೋಡನ್ ಹತ್ರ ಬೆಟ್ಟಾವ್ರೆ ಗಿಡ ಆಯ್ತು. ಅವ್ರನ್ನ ಕೇಳಿ ಅದ್ಲೇನು ಕೂಡ ಕಟಿಂಗ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ಮನೆಗ್ ಬಂದ್ವಿ. ಮನೆಗ್ ಬಂದು ನಾನ್ ತಂದಿರ್ತಕ್ಕಂಥ ಗಿಡಗಳನ್ನೆಲ್ಲ ಮನೆಯಲ್ಲಿ ಇಟ್ಟು ಮತ್ತೆ ಕಾಫಿ ಮಾಡ್ಕೊಂಡು, ಹಾಗೆ ನನ್ನ ಫ್ರೆಂಡ್ಸ್ ಗಿಡಗಳೆಲ್ಲ ಇತ್ತು. ಮತ್ತೆ ಅವಳು ಕೂಡ ಶಾಪಿಂಗ್ ಮಾಡಿರೋದ್ರಿಂದ ಅವಳನ್ನ ಬಿಟ್ಬಿಟ್ಟು ಅಲ್ಲಿ ಅವ್ರನ್ನ ಬಿಟ್ಟು ಬಂದಿದ್ದು ಅವ್ರ ಮನೆದು ಯಾವ್ದು ನಾನು ವಿಡಿಯೋ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ವಿಡಿಯೋ ಲಾಂಗ್ ಆಗತ್ತೆ ಅಂತ. ಅಲ್ಲಿಂದ ಬರ್ತಾ ಇನ್ನೊಂದು ನರ್ಸರಿಗೆ ಹೋದ್ವಿ. ಅಲ್ಲಿ ಹೋಗಿದಾಗ ಅಲ್ಲಿ ಅವ್ರ ಚಾನಲ್ ಅಲ್ಲಿ ನೀರು ಹೋಗ್ತಾ ಇದ್ದಿದ್ದು ನಂಗೆ ತುಂಬಾ ಇಷ್ಟ, ಈ ತರ ಚೆನ್ನಾಗ್ ಅನ್ಸುತ್ತೆ. ಅದಕ್ಕೆ ನಾನು ರೇಗಿಸ್ತಾ ಇದ್ದೆ, ನೆಕ್ಸ್ಟ್ ಬಟ್ಟೆ ಎಲ್ಲ ತಗೊಂಡ್ ಬರ್ತೀನಿ ನಾನು ಇಲ್ಲೇ ಬಟ್ಟೆ ಒಗ್ಯೋದಿಕ್ಕೆ ಅಂತ ಅನ್ಬಿಟ್ಟು ಅವ್ರಿಗೆ ರೇಗಿಸ್ತಾ ಇದ್ದೆ. ಆಯ್ತು ಬಾರವಾ ತಗೊಂಬಂದ್ ಇಲ್ಲೇ ಬಟ್ಟೆ ಒಗ್ಕೊಂಡು ಹೋಗು ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು. ಮತ್ತೆ ಇಲ್ಲಿ ನರ್ಸರಿಗೆ ಬಂದು ಇಲ್ಲಿ ಒಂದು ಗಿಡ ಬೇಕಿತ್ತು, ಹಾಗಾಗಿ ಇಲ್ಲಿನೂ ಕೂಡ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ವಿ. ಆಲ್ರೆಡಿ ಕೂಡ ಸಂಜೆ ಆಗೋಗಿತ್ತು. ಸಂಜೆ ಆಗಿದ್ರಿಂದ ಬಂದು ನಾವು ಇಲ್ಲಿ ನಾನು ಕೆಲವೊಂದು ಗಿಡಗಳನ್ನ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ. ಗುಲಾಬಿ ಗಿಡ ಇರ್ಬೋದು, ಸೇವಂತಿ ಇರ್ಬೋದು, ಹಾಗಾಗಿ ಸ್ವಲ್ಪ ಗಿಡಗಳು ಇಲ್ಲೂ ಕೂಡ ಇತ್ತು. ಇದು KM ದೊಡ್ಡಿ ಹಾಗೂ ಮಳವಳ್ಳಿ ರೂಟ್ ನಲ್ಲಿ ಮೇನ್ ರೋಡ್ ಅಲ್ಲಿ ಇರ್ತಕ್ಕಂಥದ್ದು. ಇದು ಕೂಡ ಸಿಗುತ್ತೆ. ಇಲ್ಲಿ ನರ್ಸರಿನೂ ನಾನು ತುಂಬಾ ಸಲ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದೀನಿ. ನಾನು ಇದನ್ನ ವಿಡಿಯೋನ, ಈ ನರ್ಸರಿ ವಿಡಿಯೋನ ತುಂಬಾ ಸಲ ನಾನು ನಿಮ್ಗೆ ತೋರಿಸಿದೀನಿ. ನಾನು ಯಾವಾಗ್ಲೂ ಇಲ್ಲೇ ತಗೊಳ್ತಾ ಇದ್ದಿದ್ದು. ಈ ಸಲ ಮೈಸೂರಿಗೆ ಹೋಗಿದ್ವಲ್ಲ ಅಂತೇಳಿ ಅಲ್ಲಿ ಮೈಸೂರಲ್ಲಿ ಶಾಪಿಂಗ್ ಮಾಡಿದ್ದು. ನೋಡಿ ರೋಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಅಲ್ಲೂ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ನಾವು ನನಗ್ ಬೇಕಾಗಿರ್ತಕ್ಕಂಥ ಗಿಡನ ತಗೊಂಡು, ನೋಡಿ ಎಷ್ಟು ಕತ್ಲೆ ಆಗಿತ್ತು ಅಂದ್ರೆ ಅಲ್ಲೇ 7:30 ಆಗಿತ್ತು. ಅವತ್ತು ಬೆಳಗ್ಗೆ 9 ಗಂಟೆಲಿ ಎಷ್ಟು 8 ಕಾಲಲ್ಲಿ ಏನೋ ನಾವು ಮನೆ ಬಿಟ್ಟವರು, ನಾವು ಮತ್ತೆ ಮನೆ ಸೇರೋ ಅಷ್ಟ್ರೊಳಗಡೆ 8 ಗಂಟೆನೆ ಆಗೋಗಿತ್ತು. ಎಷ್ಟು ನರ್ಸರಿಗೆ ಹೋಗಿದ್ವಿ ಅಂತ ಅನ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ, ಲೆಕ್ಕ ಹಾಕಿ ಎಷ್ಟು ನರ್ಸರಿಗೆ ಹೋಗಿದ್ವಿ ಅಂತೇಳಿ ಕಮೆಂಟ್ ಅಲ್ಲಿ ಹೇಳಿ ನೋಡೋಣ ಅಂತೇಳಿ. ಮತ್ತೆ ಇಲ್ಲಿ ಬಂದು ನಮ್ಗೆ ಬೇಕಾಗಿರ್ತಕ್ಕಂಥ ಗಿಡನ ಶಾಪಿಂಗ್ ಮಾಡಿದ್ವಿ. ಅದು ಒಬ್ರು ಫ್ರೆಂಡ್ಸ್ಗೆ, ನಮ್ಮ ಹಸ್ಬೆಂಡ್ ಫ್ರೆಂಡ್ಗೆ ಒಬ್ರಿಗೆ ಗಿಫ್ಟ್ ಮಾಡ್ಬೇಕಾಗಿತ್ತು. ಹಾಗಾಗಿ ಆ ಗಿಡನ ತಗೊಂಡು ಇಲ್ಲಿಂದ ನಾವು ಮತ್ತೆ ಮನೆಗೆ ಹೊರಟ್ವಿ.
ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದ್ಮೇಲೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹಾಗೆ ಶೇರ್ ಮಾಡಿ, ವಿಡಿಯೋ ನೋಡಿ ಪೂರ್ತಿಯಾಗಿ ನೋಡಿ, ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ಯಾವ್ಯಾವ ಗಿಡಗಳನ್ನ ತಗೊಂಡ್ ಬಂದೆ, ಎಷ್ಟು ಗಿಡಗಳನ್ನ ತಂದೆ, ಅದನ್ನ ಗಿಡನ ಹೇಗೆ ರೀಪಾರ್ಟ್ ಮಾಡ್ತೀನಿ, ಅದು ಪ್ರತಿಯೊಂದು ವಿಡಿಯೋನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.